ಗಡಿ ಜಿಲ್ಲೆ ಬೀದರ್ನ ನಗರದಲ್ಲಿರುವಂತಹ ನೆಹರು ಕ್ರೀಡಾಂಗಣದಲ್ಲಿ ಇವತ್ತು ಅಂಗಾಂಗ ದಾನ ಮತ್ತು ನಶಾಮುಕ್ತ ಅಭಿಯಾನದ ಕಾರ್ಯಾಗಾರದ ಒಂದು ವಿಶೇಷತೆಯಾಗಿ ಇವತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಭಗವಾನ್ ಬಿಸಿ ಅವರು ಇವತ್ತು ಬೀದರ್ ಜಿಲ್ಲೆಯಲ್ಲಿದ್ದಾರೆ. ಇವತ್ತು ಅಂಗಾಂಗ ದಾನ ಮತ್ತು ನಶಾಮುಕ್ತ ಅಭಿಯಾನದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂಥದ್ದು. ಹಾಗಾಗಿ ಖುದ್ದಾಗಿ ಈ ಒಂದು ಅಭಿಯಾನದ ಕುರಿತು ಖುದ್ದಾಗಿ ಅವರ ಜೊತೆ ಮಾತನಾಡೋಣ. ಯಾಕೆ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಲಾಯಿತು, ಇದರ ಹಿಂದಿನ ಮುಖ್ಯ ಉದ್ದೇಶಗಳೇನು, ಖುದ್ದಾಗಿ ಅವರ ಜೊತೆ ಮಾತನಾಡಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್, ಇದು ಅಂಗಾಂಗ ದಾನ ಹಾಗೂ ನಶಾಮುಕ್ತ ಭಾರತ ಅಭಿಯಾನದ ಮೇನ್ ಕೋರ್ ಅಬ್ಜೆಕ್ಟಿವ್ ಏನು ಸರ್? ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಕೆಳಗಡೆ ಸುಮಾರು 1500 ಕಾಲೇಜುಗಳು ಬರ್ತದೆ. ವೈದ್ಯಕೀಯ ಶಿಕ್ಷಣ, ಅರೆ ವೈದ್ಯಕೀಯ ಶಿಕ್ಷಣ, ನರ್ಸಿಂಗ್, ಆಯುರ್ವೇದ, ಹೋಮಿಯೋಪತಿ, ಡೆಂಟಲ್, ಯುನಾನಿ ಎಲ್ಲ ಕಾಲೇಜುಗಳು ಇದೆ. ಈಗ ಏನಾಗ್ತದೆ ಅಂದರೆ, ನಮ್ಮ ಧ್ಯೇಯ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಉತ್ತಮ ಶಿಕ್ಷಣ ಪಡೆದು ಆಚೆಗೆ ಬರಬೇಕು. ಆ ವಿದ್ಯಾರ್ಥಿ ಸಮಾಜಕ್ಕೆ ಒಂದು ಕೊಡುಗೆ ನೀಡಬೇಕು. ನಮ್ಮಲ್ಲಿ ನಡೀತಕ್ಕಂಥ ರಿಸರ್ಚ್ ಸಮಾಜಕ್ಕೆ ಉತ್ತಮವಾದ ರೀತಿಯ ಸೇವೆ ಸಲ್ಲಿಸ್ತಕ್ಕಂಥದ್ದಾಗಿರಬೇಕು. ಇದೆಲ್ಲ ನಮ್ಮ ಧ್ಯೇಯಗಳು. ಇದೆಲ್ಲ ದೇಶ ಕಟ್ಟೋಂಥದ್ದು. ಒಂದು ಸಮಾಜ ಸ್ವಾಸ್ಥ್ಯವಾಗಿದ್ದರೆ ಅದಕ್ಕೆ ಭಾರತ ಸ್ವಾಸ್ಥ್ಯ ಆಗ್ತದೆ. ಆದರೆ ಈಗ ಏನಾಗಿದೆ ಅಂದರೆ, ನಾವು ನೋಡ್ತಾ ಥರ ನಮ್ಮ ವಿದ್ಯಾರ್ಥಿಗಳು, ಜನರಲಾಗಿ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು, ಅದರಲ್ಲಿ ವಿಶೇಷವಾಗಿ ಆರೋಗ್ಯ ಸೇವೆಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಎಲ್ಲ ಒಂದು ಕಡೆ ದಾರಿ ತಪ್ತಾ ಇದ್ದಾರೆ. ಇದು ಸಮಾಜದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ, ನಶೆಯಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥದ್ದು ನಾವು ಕಾಣಿಸ್ತೀವಿ. ನಾವೆಲ್ಲ ಅಂದ್ಕೊಂಡಿದ್ದೀವಿ ಇಲ್ಲಿ ಸ್ಟ್ರೆಸ್ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ತುಂಬ ವರ್ಕ್ ಪ್ರೆಷರ್ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ತಂಬಾಕು ಸೇವನೆ, ಡ್ರಗ್ಸು, ಮದ್ಯ, ಈ ಥರ ಮಾದಕ ವಸ್ತುಗಳ ಒಂದು ಚಟ ಶುರುವಾಗುತ್ತೆ ಅಂತ. ಅದು ಹಾಗಲ್ಲ. ನಮ್ಮ ಸಂಸ್ಕೃತಿಯಿಂದ ಪಾಶ್ಚಾತ್ಯ ಸಂಸ್ಕೃತಿ ಕಡೆಗೆ ನಾವು ಎಲ್ಲೋ ವಾಲ್ತಾ ಇದ್ದೀವಿ, ನಮ್ಮತನವನ್ನು ಮರಿತಾ ಇದ್ದೀವಿ. ಇದು ಭಾರತದ ಸಂಸ್ಕೃತಿ ಅಲ್ಲ. ಹಾಗಾಗಿ ನಾವು ಇದನ್ನು ಯಾಕೆ ನಡೀತಾ ಇದೆ, ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾಕೆ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಂತ ಹುಡುಕಬೇಕು. ಅದ್ರ ಜೊತೆಗೆ ಅದರಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನ ತಡೀಬೇಕು. ವಿಶೇಷವಾಗಿ ಅದಕ್ಕೆ 3 ವರ್ಟಿಕಲ್ಸ್ ಇದೆ. ಒಂದು, ನೀವು ಅವರಿಗೆ ಅರಿವು ಮೂಡಿಸ್ತಕ್ಕಂಥದ್ದು. 2ನೇದು, ಅವ್ರನ್ನ ಎಜುಕೇಟ್ ಮಾಡ್ತಕ್ಕಂಥದ್ದು. 3ನೇದು, ಅವರಿಗಾಗಲೇ ನಶೆಯಲ್ಲಿ ತೊಡಗಿಸ್ಕೊಂಡಿದ್ದರೆ ಅವ್ರನ್ನ ಆಚೆ ತರೋದು ಹೇಗೆ ಅನ್ನೋದು ನಮ್ಮದು ಉದ್ದೇಶ. ಇದೆಲ್ಲ ಉದ್ದೇಶ ಇಟ್ಕೊಂಡು ಪ್ರತಿ ಡಿಸ್ಟ್ರಿಕ್ಟ್ನಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೆಳಗಡೆ ಬರ್ತಕ್ಕಂಥ ಎಲ್ಲ ಕಾಲೇಜುಗಳಲ್ಲಿ ಈ ಅಭಿಯಾನ ಮಾಡಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ, ಅದರಲ್ಲಿ ಟೀಚರ್ಸು, ಸ್ಟೂಡೆಂಟ್ಸು ಮತ್ತು ನಮ್ಮ ಪೇರೆಂಟ್ಸು ಅವ್ರನ್ನ ಭಾಗಿಯಾಗಂಗೆ ಮಾಡಿ, ಅವರು ಈ ನಶೆ ಬಗ್ಗೆ ಒಂದು ವಿಶೇಷ ಕಾಳಜಿ ವಹಿಸಿ ವಿಜಿಲೆನ್ಸ್ ಟೀಮ್ ಅದರಲ್ಲಿ ಈ ಸುತ್ತು ಪರಿಸರವನ್ನು ಕ್ಲೀನಾಗಿ ಇಡೋದು, 500 ಮೀಟರ್ಸಲ್ಲಿ ಯಾವುದೇ ತಂಬಾಕು ಹಾಗೂ ಮಾದಕ ವಸ್ತುಗಳು, ಮದ್ಯಪಾನ ಸಿಗದೇ ಇದ್ದಂಗೆ ಮಾಡ್ತಕ್ಕಂಥದ್ದು, ಮತ್ತು ಈ ಥರದ್ದು ಏನಾದ್ರು ಆಗಿದರೆ ರಿಪೋರ್ಟ್ ಮಾಡ್ತಕ್ಕಂಥದ್ದು ನಮಗೆ ಇಂಪಾರ್ಟೆಂಟು. ಅದು ಮಾಡಿದ್ರೆ ನಮ್ಮಲ್ಲಿ ಸೆಂಟ್ರಲ್ ಕಮಿಟಿ ಇದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ, ಅಲ್ಲಿ ಇದ್ರ ಬಗ್ಗೆ ಗಮನ ಹರಿಸ್ತೀವಿ. 2ನೇದು, ಇದ್ರ ಜೊತೆಗೆ ಅಂಗಾಂಗ ದಾನ ಒಂದು ಶ್ರೇಷ್ಠ ದಾನ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಅಂಗಾಂಗ ದಾನಗಳು ಎಲ್ಲ ದೇಶದಲ್ಲೂ ಹಾಗೆ ಇದೆ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಂಗಾಂಗ ದಾನಗಳ ಒಂದು ಏನು ನಡೀತಾ ಇದೆ ಆಪ್ರೇಷನ್ಸ್ಗಳು ಮತ್ತು ಅಂಗಾಂಗ ದಾನ ಪ್ರಕ್ರಿಯೆ, ಅದು ನಮ್ಮಲ್ಲಿರ್ತಕ್ಕಂಥ ಅಂಗಾಂಗ ದಾನಿಗಳಿಗೂ ಮತ್ತು ಈ ಅಂಗಾಂಗ ದಾನ ಆಗ್ತಾ ಇರ್ತಕ್ಕಂಥ ಸರ್ಜರಿಗೂ ಭಾಳಷ್ಟು ವ್ಯತ್ಯಾಸ ಇದೆ. 16ರಿಂದ 18 ಸಾವಿರ ಅಂಗಾಂಗ ದಾನ ಒಂದು ಪ್ರಕ್ರಿಯೆ ನಡೀತಾ ಇದ್ದರೆ, ಬರೀ ಅಂಗಾಂಗ ದಾನ ಮಾಡಲಿಕ್ಕೆ ಬಂದಿರತಕ್ಕಂಥ ಸಂಖ್ಯೆ ಬರೀ 4 ಲಕ್ಷ ಇದೆ. ಪ್ರತಿ ವರ್ಷ ನಾವು ಈ ಟ್ರಾನ್ಸ್ಪ್ಲಾಂಟ್ ಆಗ್ತಿರ್ತಕ್ಕಂಥವ್ರ ಸಂಖ್ಯೆ 2ರಿಂದ 3 ಲಕ್ಷ ಬೇಕು. ಸೊ ಇದ್ರ ಬಗ್ಗೆ ಸಮಾಜದಲ್ಲಿ ಯಾರಿಗೂ ಕಾಳಜಿ ಕಾಣಿಸ್ತಾ ಇಲ್ಲ ಮಾಡಬೇಕು ಅಂಥೇಳಿ. ಎಲ್ಲೋ ಕೆಲವರು ಮಾತ್ರ ಡೆತ್ ಆದಾಗ, ಅವರ ಬ್ರೈನ್ ಡೆಡ್ ಆದಾಗ ಫ್ಯಾಮಿಲಿಯವ್ರು ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡು ಮಾಡ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಾವು ನಮ್ಮ ವಿದ್ಯಾರ್ಥಿಗಳ ಮೂಲಕ ಮತ್ತು ನಮ್ಮ
ಬೋಧಕೇತರ ಸಿಬ್ಬಂದಿಗಳ ಮೂಲಕ ಒಂದು ಅರಿವು ಮೂಡಿಸಿ ಸಮಾಜಕ್ಕೆ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಬೇಕು. ನಾವು ಅಂಗಾಂಗದಾನ ಮಾಡಲಿಕ್ಕೆ ನಾವು ವಿಶೇಷ ಕಾಳಜಿ ವಹಿಸಿದರೆ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಸೊ ಡಾಕ್ಟರ್ಸು ಅರೆ ವೈದ್ಯಕೀಯದವರು ಮಾಡ್ತಾ ಇದ್ದಾರೆ ಅಂಥೇಳಿ ಈ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಈ ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ಪ್ರಸ್ತುತ ನಶಾಮುಕ್ತ ಭಾರತದ ಅಭಿಯಾನದ ಅಂಗವಾಗಿ ಭಗವಾನ್ ಬಿಸ್ಸೆ ಅವರು ಏನು ಹೇಳಿದ್ರು ಅಂದರೆ, ಇವತ್ತಿನ ವಿದ್ಯಾರ್ಥಿಗಳು ಮತ್ತು ಯುವಕರಲ್ಲಿ ನಶಾ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡಬೇಕಾದ್ರೆ ಅವರಲ್ಲಿ ಅರಿವು ಮೂಡಿಸಿ ಅವರಿಗೆ ಶಿಕ್ಷಣ ನೀಡೋದ್ರ ಮೂಲಕ, ಎಜುಕೇಟ್ ಮಾಡೋದ್ರ ಮೂಲಕ ಅವುಗಳನ್ನು ನಾವು ಗಣನೀಯವಾಗಿ ತಗ್ಗಿಸಬಹುದು ಅನ್ನೋದು ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹನುಮಂತ್ ದೇಶ್ಮುಖ್, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.